ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇತಿಹಾಸದಲ್ಲಿ ಬ್ಲಾಕ್ 4ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡು ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನಷ್ಟೇ ತಿಳಿತಾ ಹೋಗುವ ಸ್ನೇಹಿತರೆ. ಪುಟ ಸಂಖ್ಯೆ 211 ತೆಗೆಯಿರಿ. ಪುಟ ಸಂಖ್ಯೆ 211ರಲ್ಲಿ ಬ್ಲಾಕ್ 4 ಬರುತ್ತದೆ ನೋಡಿ. ಪುಟ ಸಂಖ್ಯೆ 211 ಘಟಕ 19ರಿಂದ ಬ್ಲಾಕ್ 4 ಇರುವಂಥದ್ದು. ಇದರಲ್ಲಿ ಯಾವುದನ್ನೆಲ್ಲ ಓದ್ಕೊಳ್ಬೇಕು, ಇದರಲ್ಲಿ ಯಾವುದು ತುಂಬಾ ಮುಖ್ಯವಾಗಿರುವಂಥದ್ದು ಅಂತ ನಾವು ನೋಡಿದರೆ, ಇದರಲ್ಲಿ ಕರ್ನಾಟಿಕ್ ಯುದ್ಧದ ಬಗ್ಗೆ ತಿಳ್ಕೊಳ್ಳಿ. ಸ್ವಲ್ಪ ವಿಚಾರ ಗೊತ್ತಿದ್ದರೆ ಅದನ್ನು ಸ್ವಲ್ಪ ಬರಿತಾ ಹೋಗ್ಬೋದು. ಮೊದಲನೆಯ ಕರ್ನಾಟಿಕ್ ಯುದ್ಧ 1746ರಿಂದ 48ರ ತನಕ ಇತ್ತು. ನಂತರ ಎರಡನೆಯ ಕರ್ನಾಟಿಕ್ ಯುದ್ಧ 1748ರಿಂದ 54ರ ತನಕ ನಡೆದಿರುವಂಥದ್ದು. ಹಾಗೆಯೇ ಇದರಲ್ಲಿ ಕರ್ನಾಟಕ ಯುದ್ಧದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆಯಾಗಿ ಕರ್ನಾಟಕ ಯುದ್ಧದ ಬಗ್ಗೆ ತಿಳಿಸಿ, ಕರ್ನಾಟಕ ಯುದ್ಧದ ಪರಿಣಾಮಗಳೇನು ಅಂತ. ಇಲ್ಲಿ ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆ ಸಂಘರ್ಷಕ್ಕೆ ಕೋರಮಂಡಲ ಪ್ರಾಂತ್ಯ ಹೋರಾಟದ ರಣರಂಗವಾಯಿತೆಂದು ಈಗಷ್ಟೇ ತಿಳಿದುಕೊಂಡಿರುವಂಥದ್ದು. ಅಂದರೆ ಕಳೆದ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಅದನ್ನು. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಸಂಘರ್ಷಕ್ಕೆ ಕೋರಮಂಡಲ ಪ್ರಾಂತ್ಯ ಹೋರಾಟದ ರಣರಂಗವಾಯಿತು. ಮೊಘಲರ ಸಾಮ್ರಾಜ್ಯದ ಪತನ ಆದ ಮೇಲೆ ದಕ್ಕನ್ ಪ್ರದೇಶದಲ್ಲಿ ಏನಾಯಿತು, ನಿಜಾಮ್ ಉಲ್ ಮುಲ್ಕನ ಅಧೀನದಲ್ಲಿ ಸ್ವತಂತ್ರವಾಯಿತು. ಹೈದರಾಬಾದ್ನ ಪ್ರಾಂತ್ಯವು ಆಡಳಿತ ಕೇಂದ್ರವಾಯಿತು. ಆಸಫ್ ಜಾ ನಿಜಾಮನಾಗಿದ್ದನು, ಆದರೆ ಅವನು ಅಶಕ್ತನಾಗಿದ್ದರಿಂದ ಕೋರಮಂಡಲದ ರಾಜಧಾನಿಯಾದಂತಹ ಅರ್ಕಾಟ್ನ ನವಾಬ ಹೆಚ್ಚು ಕಡಿಮೆ ಸ್ವತಂತ್ರನಾಗಿಯೇ ವರ್ತಿಸ್ತಾ ಇದ್ದ. ದೋಸ್ತ್ ಆಲಿ ಅರ್ಕಾಟಿನ ನವಾಬನಾಗಿದ್ದಾಗ ಕ್ರಿಸ್ತಶಕ 1741ರಲ್ಲಿ ಮರಾಠರು ಈ ಪ್ರದೇಶಕ್ಕೆ ಮುತ್ತಿಗೆಯನ್ನು ಹಾಕ್ತಾರೆ. ಈ ಪ್ರದೇಶವನ್ನು ಕೊಳ್ಳೆ ಹೊಡೆದು ನವಾಬನಾಗಿದ್ದ ದೋಸ್ತ್ ಆಲಿಯನ್ನು ಕೊಲ್ತಾರೆ. ಹಾಗೆ ಏನು ಮಾಡ್ತಾರೆ, ಮತ್ತೆ ಅವನ ಅಳಿಯನಾದಂತಹ ಚಂದಾ ಸಾಹೇಬನನ್ನು ಬಂಧಿಸಿ ಸತಾರಾಗೆ ಕರೆದುಕೊಂಡು ಹೋಗ್ತಾರೆ. ಮುಂದೆ ಏನಾಗ್ತದೆ, ದೋಸ್ತ್ ಆಲಿಯ ಮಗನು ಕೊಲೆಯಾಗಿ ರಾಜಕೀಯ ಅಸ್ಥಿರತೆ ಉಂಟಾದಾಗ ಅಲ್ಲಿ ನಿಜಾಮನ್ ಏನು ಮಾಡ್ತಾನೆ, 1743ರಲ್ಲಿ ತನ್ನ ನಂಬಿಕೆಯ ಬಂಟನಾಗಿದ್ದ ಅನ್ವರುದ್ದೀನನ್ನು ಅರ್ಕಾಟಿನ ನವಾಬನನ್ನಾಗಿ ನೇಮಿಸ್ತಾನೆ. ಇದರಿಂದಾಗಿ ದೋಸ್ತ್ ಆಲಿಯ ಬೆಂಬಲಿಗರು ಅತೃಪ್ತರಾಗಿ ಪ್ರತಿಭಟನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಒಟ್ಟಿನಲ್ಲಿ ಕರ್ನಾಟಕ ಪ್ರಾಂತ್ಯ ಅನೈಕ್ಯತೆಯ ಬೀಡಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಯುರೋಪಿನಲ್ಲಿ ಏನಾಯಿತು, ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಸಂಘರ್ಷ ಉಂಟಾಯಿತು. ಆಸ್ಟ್ರೇಲಿಯಾ ದೇಶದಲ್ಲಿ ಉತ್ತರಾಧಿಕಾರಕ್ಕಾಗಿ ಕಲಹ ಆರಂಭವಾದಾಗ ಬ್ರಿಟಿಷರು ಹಾಗೂ ಫ್ರೆಂಚರು ಒಂದೊಂದು ಗುಂಪನ್ನು ಕೂಡ ಬೆಂಬಲಿಸ್ತಾರೆ. ಇದರಿಂದಾಗಿ ಇವರಿಬ್ಬರ ನಡುವೆ ಯುರೋಪಿನಲ್ಲಿ ಯುದ್ಧ ಆರಂಭವಾಗುವಂಥದ್ದು. ಇದರ ಪರಿಣಾಮವಾಗಿ ಭಾರತದಲ್ಲೂ ಫ್ರೆಂಚ್ ಹಾಗೂ ಬ್ರಿಟಿಷರ ನಡುವೆ ಯುದ್ಧ ಆರಂಭವಾಗಿ ಈ ಹೊತ್ತಿಗಾಗಲೇ ಫ್ರೆಂಚರು ಪಾಂಡಿಚೇರಿಯನ್ನು ತಮ್ಮ ಪ್ರಬಲ ವ್ಯಾಪಾರ ಕೋಟೆಯನ್ನಾಗಿ ಮಾಡಿಕೊಂಡಿದ್ದರು. ಮಚಲೇಪಟ್ಟಣ, ಮಾಹೆ ಹಾಗೂ ಬಂಗಾಳದ ಚಂದ್ರನಾಗೋರ್ ಫ್ರೆಂಚರ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು. ವ್ಯಾಪಾರದಲ್ಲಿ ಈಗಾಗಲೇ ಇದ್ದ ಪೈಪೋಟಿ ರಾಜಕೀಯ ಪ್ರಾಬಲ್ಯದ ಪೈಪೋಟಿಯಾಗಿ ಮಾರ್ಪಟ್ಟಿತು. ಇನ್ನು ಯುದ್ಧ ಆರಂಭವಾಗುತ್ತಿದ್ದಂತೆ ಬ್ರಿಟಿಷರು ಫ್ರೆಂಚರ ಪ್ರಮುಖ ನೆಲೆ ಪಾಂಡಿಚೇರಿಯ ಮೇಲೆ ದಾಳಿ ಮಾಡಿದರು. ಕೂಡಲೇ ಫ್ರೆಂಚರ ದಕ್ಷ ದಂಡನಾಯಕನಾಗಿದ್ದ ಡೂಪ್ಲಿಯು ಬ್ರಿಟಿಷರ ನೆಲೆ ಮದ್ರಾಸಿನ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡರು. ಈ ಸಂದಿಗ್ಧ ಸಮಯದಲ್ಲಿ ಬ್ರಿಟಿಷರು ಕರ್ನಾಟಿಕ್ ನವಾಬ ಅನ್ವರುದ್ದೀನನಿಗೆ ದೂರು ಸಲ್ಲಿಸಿದರು. ಕೂಡಲೇ ನವಾಬನು ಫ್ರೆಂಚರಿಗೆ ಆದೇಶಿಸಿ ಮದ್ರಾಸನ್ನು ತೆರವುಗೊಳಿಸುವಂತೆ ತಿಳಿಸಿದನು. ಆದರೆ ಫ್ರೆಂಚರು ಈ ಕೋರಿಕೆಗೆ ಮನ್ನಣೆ ನೀಡಲಿಲ್ಲ. ಮದ್ರಾಸ್ ಪ್ರಾಂತ್ಯದ ಆಡಳಿತದ ಹೊಣೆಗಾರಿಕೆ ಹೊಂದಿದ್ದ ಅನ್ವರುದ್ದೀನನ್ನು ಕ್ರೋಧಗೊಂಡು ತನ್ನ ಅಧಿಕಾರವನ್ನು ಸಾಬೀತುಪಡಿಸಲು ಫ್ರೆಂಚರ ವಿರುದ್ಧ ಯುದ್ಧವನ್ನು ಘೋಷಿಸಿದನು. ಅನ್ವರುದ್ದೀನನ ಸೈನ್ಯವು 10,000 ಸೈನಿಕರನ್ನು ಒಳಗೊಂಡಿತ್ತು. ಈ ಬೃಹತ್ ಸೈನ್ಯವು ಅತ್ಯಂತ ಪುಟ್ಟದಾಗಿದ್ದ ಫ್ರೆಂಚ್ ಸೈನ್ಯದ ವಿರುದ್ಧ ಹೋರಾಟ ಆರಂಭಿಸಿತು.
ಫ್ರೆಂಚರ ನೇತೃತ್ವದಲ್ಲಿ 230 ಫ್ರೆಂಚ್ ಸೈನಿಕರು ಹಾಗೂ 700 ಭಾರತೀಯ ಸೈನಿಕರಿದ್ದರು. ಸ್ಯಾನ್ ಥೋಮ್ ಹಾಗೂ ಅಡ್ಯಾರ್ ಕದನದಲ್ಲಿ ನವಾಬನ ಸೈನ್ಯವು ಸಂಪೂರ್ಣವಾಗಿ ಸೋತು ಹೋಯಿತು. ಈ ಯುದ್ಧವು ವಿದೇಶಿಯರ ಯುದ್ಧ ಪ್ರಾಬಲ್ಯ ಹಾಗೂ ಭಾರತೀಯ ಸೈನ್ಯದ ದುರ್ಬಲತೆಯನ್ನು ಪ್ರತಿಬಿಂಬಿಸಿತು. ಈ ಮಧ್ಯೆ ಯುರೋಪಿನಲ್ಲಿ ನಡೆಯುತ್ತಿದ್ದ ಬ್ರಿಟಿಷರು ಹಾಗೂ ಫ್ರೆಂಚರ ನಡುವಿನ ಯುದ್ಧ ಏಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಈ ಒಪ್ಪಂದದ ಪ್ರಕಾರ ಭಾರತದಲ್ಲೂ ಬ್ರಿಟಿಷರು ಹಾಗೂ ಫ್ರೆಂಚರ ನಡುವಿನ ಹೋರಾಟ ಕೊನೆಯಾಯಿತು. ಈ ಒಪ್ಪಂದದ ಪ್ರಕಾರ ಫ್ರೆಂಚರು ಮದ್ರಾಸನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟರು. ಈ ಯುದ್ಧದಿಂದ ಫ್ರೆಂಚರಿಗಾಗಲಿ ಬ್ರಿಟಿಷರಿಗಾಗಲಿ ಪ್ರಾದೇಶಿಕವಾಗಿ ಯಾವುದೇ ಲಾಭವಾಗಲಿಲ್ಲ. ಮೊದಲನೆಯ ಕರ್ನಾಟಿಕ್ ಯುದ್ಧದಿಂದ ಅರಿವಾದ ಅತ್ಯಂತ ಪ್ರಮುಖ ಅಂಶವೆಂದರೆ ಭಾರತೀಯ ಸೈನ್ಯದ ದುರ್ಬಲತೆ. ಭಾರತೀಯ ದೊರೆಗಳ ದೌರ್ಬಲ್ಯ ಬ್ರಿಟಿಷರು ಹಾಗೂ ಫ್ರೆಂಚರಿಬ್ಬರಿಗೂ ತಾವು ಪ್ರಾಬಲ್ಯ ಸ್ಥಾಪಿಸಿಕೊಳ್ಳಬಹುದೆಂದು ಆಶಯವನ್ನು ಹುಟ್ಟಿಸಿತು. ಇದೇ ಮುಂದಿನ ಕದನಗಳಿಗೆ ಕಾರಣವಾಗ್ತದೆ. ಇನ್ನು ಎರಡನೆಯ ಕರ್ನಾಟಿಕ್ ಯುದ್ಧ ಬರುವಂಥದ್ದು 1748ರಿಂದ 54ರಲ್ಲಿ. ಮೊದಲನೆಯ ಕರ್ನಾಟಿಕ್ ಯುದ್ಧವು ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂಬ ಮಹದಾಸೆಯನ್ನು ಡೂಪ್ಲೆಯಲ್ಲಿ ಹುಟ್ಟುಹಾಕಿತು. ಆರ್ಕಾಟಿನ ನವಾಬನ ಅಸಮರ್ಥತೆಯ ಲಾಭ ಪಡೆದು ಇಲ್ಲಿಯ ರಾಜ್ಯಗಳ ಆಂತರಿಕ ವ್ಯವಹಾರಗಳಲ್ಲಿ ಕೈ ಹಾಕಲು ಆರಂಭಿಸಿದನು. ಈ ಮಧ್ಯೆ ಡೂಪ್ಲೆಯ ಕನಸು ನನಸಾಗುವ ಸುಸಮಯ ತಾನಾಗಿಯೇ ಒದಗಿ ಬಂದಿತು. ಆರ್ಕಾಟಿನ ಸಿಂಹಾಸನ ಹಾಗೂ ಹೈದರಾಬಾದ್ನ ನಿಜಾಮನ ಪದವಿಗಾಗಿ ಆಂತರಿಕ ಸಂಘರ್ಷ ಆರಂಭವಾಯಿತು. ಭಾರತೀಯ ದೊರೆಗಳು ಅನೈತಿಕತೆ ವಿದೇಶಿಯರ ಪ್ರಾಬಲ್ಯದ ಬೆಳವಣಿಗೆಗೆ ಅತ್ಯಂತ ಪ್ರಮುಖ ಕಾರಣವಾಯಿತು. ಇನ್ನು ಕರ್ನಾಟಿಕ್ ಯುದ್ಧದ ಪರಿಣಾಮ ಅಂತ ಹೇಳಿದಾಗ ಕರ್ನಾಟಿಕ್ ಯುದ್ಧಗಳಿಂದ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚುತ್ತದೆ. ಅಷ್ಟೇ ಅಲ್ಲದೆ ಫ್ರೆಂಚ್ ಸಾಮ್ರಾಜ್ಯದ ನಿರ್ಮಾಣದ ಕನಸು ನನಸಾಗಲಿಲ್ಲ. ಇದುವರೆಗೆ ಕರ್ನಾಟಿಕ್ ಯುದ್ಧಗಳ ಪ್ರಮುಖ ಘಟನೆಗಳನ್ನು ತಿಳಿದುಕೊಂಡಾಗ ಇದರಿಂದ ಭಾರತದ ಇತಿಹಾಸದ ಮೇಲೆ ಯಾವ ಪರಿಣಾಮ ಬೀರಿತು ಅಂತ ನೋಡಿದರೆ, ಭಾರತೀಯ ದೊರೆಗಳಿಗೆ ತಮ್ಮ ಅಸಮರ್ಥದ ಸೈನಿಕ ದುರ್ಬಲತೆಯ ಅರಿವೇ ಆಗಲಿಲ್ಲ. ಐರೋಪ್ಯರ ಆಧುನಿಕ ಯುದ್ಧ ತಂತ್ರದಿಂದ ಸೋಲನ್ನು ಅನುಭವಿಸಿಯೂ ಕೂಡ ಪಾಠ ಕಲಿಯಲಿಲ್ಲ. ರಾಜರ ನಡುವೆ ಒಗ್ಗಟ್ಟು ಮೂಡಲಿಲ್ಲ. ಇದು ಬ್ರಿಟಿಷರಿಗೆ ಸರಿಯಾಗಿ ತಿಳಿದು ಹೋಯಿತು. ಯಾವಾಗ ನಮ್ಮ ರಾಜರ ನಡುವೆ ಒಗ್ಗಟ್ಟೇ ಇರಲಿಲ್ವೋ ಆವಾಗ ಬ್ರಿಟಿಷರಿಗೆ ಅರಿವಾಯಿತು ಭಾರತೀಯರಿಗೆ ಭಾರತದ ರಾಜರು ಅಥವಾ ಭಾರತದ ಪ್ರಜೆಗಳು, ಭಾರತದ ಜನರು ಒಗ್ಗಟ್ಟಲ್ಲಿ ಇಲ್ಲ. ಇದು ನಮಗೆ ಸರಿಯಾದ ಸಮಯ. ಈ ಸಮಯದಲ್ಲಿ ನಾವು ಅವರ ವಿರುದ್ಧವಾಗಿ ಯುದ್ಧವನ್ನು ಮಾಡಿದರೆ ಸಂಪೂರ್ಣ ಭಾರತವನ್ನು ನಮ್ಮ ಕೈವಶವನ್ನು ಮಾಡಿಕೊಳ್ಬೋದು ಎನ್ನುವಂಥದ್ದು ಅವರಿಗೆ ಅರಿವಾಯಿತು. ಅದರಂತೆ ಅವರು ಯುದ್ಧ ಮಾಡಿ ಅವರ ಕನಸನ್ನು ನನಸು ಮಾಡಿಕೊಳ್ತಾರೆ. ಅದರ ನಂತರ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಭಾರತ ಅನುಭವಿಸುವಂಥದ್ದು. ಬಕ್ಸರ್ ಕದನ ತುಂಬಾ ಮುಖ್ಯವಾಗಿರುವಂಥ ಒಂದು ಕದನೆ ಬಕ್ಸರ್ ಕದನ. ಪ್ಲಾಸಿ ಕದನದ ನಂತರ ಮೀರ್ ಜಾಫರನು ಬಂಗಾಳದ ನವಾಬನಾಗಿದ್ದು, ನಂತರ ಮೀರ್ ಜಾಫರ್ ಹೆಸರಿಗಷ್ಟೇ ನವಾಬ, ನಿಜವಾದ ಅಧಿಕಾರವೆಲ್ಲವೂ ಕೂಡ ಇರುವಂಥದ್ದು ಬ್ರಿಟಿಷರ ಕೈಯಲ್ಲಿ. ಪ್ಲಾಸಿ ಕದನದ ನಂತರದ ಒಪ್ಪಂದಗಳಿಂದ ಬ್ರಿಟಿಷ್ ಅಧಿಕಾರಿಗಳು ನಿರೀಕ್ಷೆಗೂ ಮೀರಿ ಸಂಪತ್ತನ್ನು ದೋಚಿದರು. ಇದೇ ಸಂದರ್ಭದಲ್ಲಿ ಬಂಗಾಳದ ಮೇಲೆ ಮರಾಠರು ಮತ್ತು ಇತರ ದಾಳಿಗಳಿಂದಾಗಿ ಬಂಗಾಳದ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಬ್ರಿಟಿಷರ ಒತ್ತಡದಲ್ಲಿ ಆಡಳಿತ ನಡೆಸುವುದು ಮೀರ್ ಜಾಫರ್ನಿಗೆ ಬಹಳ ಕಷ್ಟ ಆಯಿತು. ಬ್ರಿಟಿಷರ ಕಪಿಮುಷ್ಟಿಯಿಂದ ಪಾರಾಗಲು ಡಚ್ಚರ ಸಹಾಯವನ್ನು ಪಡೆಯಲು ಮೀರ್ ಜಾಫರನು ಪ್ರಯತ್ನಿಸಿದನು. ಡಚ್ಚರ ಹಡಗುಗಳು ಹೂಗ್ಲಿ ನದಿಯ ಹತ್ತಿರದವರೆಗೂ ಬಂದವು.
ಆದರೆ ಬ್ರಿಟಿಷರು ಡಚ್ಚರನ್ನು ಬಿದೆರಾ ಎಂಬಲ್ಲಿ 1759 ನವೆಂಬರ್ 25 ಸೋಲಿಸಿದರು. ಸೋತ ಡಚ್ಚರು ಬ್ರಿಟಿಷರಿಗೆ ಮೀರ್ ಜಾಫರ್ನ ಬದಲು ತಮಗೆ ಹೆಚ್ಚಿನ ಹಣ ಕೊಡುವ ಹೊಸ ವ್ಯಕ್ತಿಯನ್ನು ನವಾಬನನ್ನಾಗಿ ಮಾಡಲು ಪ್ರಯತ್ನಿಸ್ತಾರೆ. ಮೀರ್ ಜಾಫರ್ನ ಅಳಿಯ ಮೀರ್ ಕಾಸಿಂ ಬ್ರಿಟಿಷರಿಗೆ ಅಪಾರ ಹಣವನ್ನು ಕೊಡುವ ಭರವಸೆಯನ್ನು ನೀಡಿದನು. ಇದರಿಂದಾಗಿ 1760 ಸೆಪ್ಟೆಂಬರ್ 27 ಮೀರ್ ಕಾಸಿಂ ಬಂಗಾಳದ ನವಾಬನಾದನು. ನವಾಬನಾಗಿ ಮೀರ್ ಕಾಸಿಂ ಅಧಿಕಾರಕ್ಕೆ ಬಂದ ಕೂಡಲೇ ಬ್ರಿಟಿಷರಿಗೆ ಬೇರೆ ಬೇರೆ ಜಾಗಗಳಲ್ಲಿ ಜಮೀನ್ದಾರಿಕೆಯನ್ನು ಬಿಟ್ಟುಕೊಟ್ಟರು. ಮೀರ್ ಜಾಫರ್ನ ಕಾಲದಿಂದಲೂ ನೀಡಬೇಕಾಗಿದ್ದ ಹಣದ ಬಾಕಿಯನ್ನು ಬ್ರಿಟಿಷ್ ಕಂಪನಿಗೆ ನೀಡಿದ್ರು. ಬ್ರಿಟಿಷ್ ಅಧಿಕಾರಿಗಳಿಗೆ ಉಡುಗೊರೆಗಾಗಿ ಅಪಾರ ಹಣ ವೆಚ್ಚ ಮಾಡಬೇಕಾಯಿತು. ಬ್ರಿಟಿಷರು ಬಯಸಿದಂತೆ ಮೀರ್ ಕಾಸಿಂ ಬ್ರಿಟಿಷರ ಕೈಗೊಂಬೆಯಾಗಲಿಲ್ಲ. ಅವರು ಸ್ವತಂತ್ರ ಪ್ರಿಯನಾಗಿದ್ದ ಉತ್ಸಾಹ ತರುಣನಾಗಿದ್ದನು. ಬ್ರಿಟಿಷರ ಪ್ರಾಬಲ್ಯವನ್ನು ಹತ್ತಿಕ್ಕಬೇಕಾದರೆ ಪ್ರಬಲ ಸೈನ್ಯದ ಅವಶ್ಯಕತೆ ಇದೆ ಎಂದು ಮನಗಂಡ ಮೀರ್ ಕಾಸಿಂ ಸೈನಿಕ ಸುಧಾರಣೆಗಳನ್ನು ಮಾಡಿದನು. ಕಂದಾಯವನ್ನು ಸುವ್ಯವಸ್ಥಿತಗೊಳಿಸಿ ಬ್ರಿಟಿಷರ ವ್ಯಾಪಾರದ ಹಕ್ಕುಗಳನ್ನು ರದ್ದುಗೊಳಿಸಿ ಬರಿದಾಗಿದ್ದ ಬೊಕ್ಕಸವನ್ನು ತುಂಬಲು ಪ್ರಯತ್ನಿಸಿದನು. ಅಲ್ಲದೆ ಬ್ರಿಟಿಷ್ ಹಾಗೂ ಭಾರತೀಯ ವರ್ತಕರ ಮೇಲೆ ಏಕಪ್ರಕಾರವಾಗಿ ಸುಂಕಗಳನ್ನು ನವಾಬನು ವಿಧಿಸಿದನು. ಇದನ್ನು ಬ್ರಿಟಿಷರು ವಿರೋಧಿಸಲು ಪ್ರಾರಂಭಿಸಿದರು. ಇದರಿಂದ ಘರ್ಷಣೆ ಅನಿವಾರ್ಯವಾಯಿತು. ಬಕ್ಸರ್ ಕದನ ಅಕ್ಟೋಬರ್ 22 1764 ಮೀರ್ ಕಾಸಿಂ ರಾಜಧಾನಿಯನ್ನು ಮುರ್ಷಿದಾಬಾದಿನಿಂದ ಮಾಂಘಿಯಾರ್ಗೆ ಸ್ಥಳಾಂತರಿಸಿ ಸೈನಿಕ ಸಿದ್ಧತೆಯಲ್ಲಿ ತೊಡಗಿದನು. ಯುದ್ಧಕ್ಕೆ ಮೊದಲೇ ಬ್ರಿಟಿಷರು ಪುನಃ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದರು. ಬ್ರಿಟಿಷರು ಆಡ್ಮಂಡ್ಸ್ನ ನೇತೃತ್ವದಲ್ಲಿ 5100 ಸೈನಿಕ ಪಡೆಯೊಂದಿಗೆ ಮೀರ್ ಕಾಸಿಂನ 20,000 ಸೈನ್ಯದ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸಿದರು. ಮೀರ್ ಕಾಸಿಂನ ಸೈನ್ಯವು ಕಟ್ಟ, ಫೆರಿಯಾ, ವಲ ಮುಂತಾದ ಸ್ಥಳಗಳಲ್ಲಿ 1763 ಜುಲೈನಲ್ಲಿ ಸೋಲನ್ನು ಅನುಭವಿಸಿತು. ಆಡಮ್ಸ್ನ ರಾಜಧಾನಿ ಮಾಂಘಿರಿಯಾದ ಮೇಲೆ ದಾಳಿ ಮಾಡಿದನು. ಸೋತ ಕಾಸಿಂ ಪಟ್ನಾ ನಗರಕ್ಕೆ ಓಡಿ ಹೋದನು. ಅಲ್ಲಿಂದ ಜೌದ್ಗೆ ಹೋಗಿ ಶಾಸ್ಗನ್ನ ನೆರವನ್ನು ಪಡೆದನು. ಶಾಸ್ಗಜನು ಮೊಘಲ್ ಚಕ್ರವರ್ತಿಯ ವಜೀರನಾಗಿದ್ದನು. ಮೊಘಲ್ ಚಕ್ರವರ್ತಿ ಶಾ ಆಲಂ ನೆರವು ನೀಡಲು ಒಪ್ಪಿಕೊಂಡನು. ಮೀರ್ ಕಾಸಿಂ, ಜೌದ್ನ ನವಾಬ ಶಾಸ್ಗಾಜ ಹಾಗೂ ಮೊಘಲ್ ಚಕ್ರವರ್ತಿ ಶಾ ಆಲಂರ ಸಂಯುಕ್ತ ಸೈನ್ಯವು ಬ್ರಿಟಿಷರ ಸೈನ್ಯವನ್ನು ಬಕ್ಸರ್ ಎಂಬಲ್ಲಿ ಸಂಧಿಸಿದವು. ಬ್ರಿಟಿಷ್ ಸೇನಾನಿ ಹೆಕ್ಟರ್ ಮುನ್ರೋ 1764 ಅಕ್ಟೋಬರ್ 22 ಈ ಸಂಯುಕ್ತ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿದನು. ಸೋತ ಶಾಸ್ಗಾಜ ರೋಹಿಲ್ಲಕ್ಕೆ ಓಡಿ ಹೋಗಿ ತಲೆಮರೆಸಿಕೊಂಡನು. ಶಾ ಆಲಂ ಬ್ರಿಟಿಷರ ಪಕ್ಷ ಸೇರಿದನು. ಮೀರ್ ಕಾಸಿಂ ರಣರಂಗದಿಂದ ತಪ್ಪಿಸಿಕೊಂಡು ಅಲೆಮಾರಿ ಜೀವನವನ್ನು ನಡೆಸುತ್ತಾ ದೆಹಲಿಯಲ್ಲಿ ಕಡು ಬಡತನದಲ್ಲಿ 1777 ಮರಣ ಹೊಂದಿದನು. ಬಾಕ್ಸರ್ ಕದನದ ಪರಿಣಾಮ 1757 ಪ್ಲಾಸಿ ಕದನಕ್ಕಿಂತಲೂ 1764 ಬಾಕ್ಸರ್ ಕದನ ಚರಿತ್ರೆಯ ಪುಟಗಳಲ್ಲಿ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಪ್ಲಾಸಿಯಲ್ಲಿ ಬ್ರಿಟಿಷರು ಸಾಧಿಸಿದ ಗೆಲುವು ಬಕ್ಸರ್ನಲ್ಲಿ ಪೂರ್ಣಗೊಂಡಿತು. ಇದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಏಳಿಗೆಗೆ ತಳಪಾಯವಾಯಿತು. 1765 ಮೀರ್ ಜಾಫರ್ ಮರಣ ಹೊಂದುವವರೆಗೂ ನವಾಬನಾಗಿದ್ದನು. ಆ ನಂತರ ಬ್ರಿಟಿಷರು ಕ್ರಮೇಣ ನೇರ ಆಳ್ವಿಕೆ ಆರಂಭಿಸಿದರು.
ಇನ್ನು ಇದರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ನೋಡ್ಕೊಳ್ಬೇಕು. ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಕೇಳ್ತಾರೆ ಪ್ರಶ್ನೆಗಳನ್ನು, ಹಿನ್ನೆಲೆ ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಕಾಯ್ದೆಯ ಮುಖ್ಯ ಅಂಶಗಳೇನು, ಅಲ್ಲಿ ಭಾರತದಲ್ಲಿ ಬದಲಾವಣೆ, ಇಂಗ್ಲೆಂಡ್ನಲ್ಲಿ ಬದಲಾವಣೆಗಳನ್ನೆಲ್ಲ ಯಾವ ರೀತಿ ಆಯಿತು ಎನ್ನುವಂಥದ್ದು ನೋಡಿದರೆ, ರೆಗ್ಯುಲೇಟಿಂಗ್ ಕಾಯ್ದೆ ಭಾರತದ ಸಂವಿಧಾನದ ಬೆಳವಣಿಗೆ ಇತಿಹಾಸದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯ ಮೊದಲ ಮೆಟ್ಟಿಲಾಗಿದೆ. ಇದು ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಮೊಟ್ಟ ಮೊದಲ ಆಡಳಿತ ಸುಧಾರಣಾ ಕಾಯ್ದೆಯಾಗಿದೆ. ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಇಂಗ್ಲೆಂಡ್ನ ಪಾರ್ಲಿಮೆಂಟ್ ಜಾರಿಗೆ ತಂದ ನಿಯಂತ್ರಣ ಕಾಯ್ದೆ ಇದಾಗಿರುವಂಥದ್ದು. ವ್ಯಾಪಾರ ಹಾಗೂ ವಾಣಿಜ್ಯ ಸಂಸ್ಥೆಯಾಗಿದ್ದ ಈಸ್ಟ್ ಇಂಡಿಯಾ ಕಂಪನಿಯು 1770ರ ಹೊತ್ತಿಗೆ ಭಾರತದ ಆಡಳಿತ ವ್ಯವಹಾರಗಳಲ್ಲಿ ಕೈ ಹಾಕತೊಡಗಿತ್ತು. ಈಸ್ಟ್ ಇಂಡಿಯಾ ಕಂಪನಿಯ ಅನೇಕ ಅಧಿಕಾರಿಗಳು ತಮ್ಮ ತಾಯ್ನಾಡಿಗೆ ಮರಳಿದ ಮೇಲೆ ಇಲ್ಲಿಯ ಹಣ, ಅಧಿಕಾರದ ಮದದಿಂದ ನಡೆದುಕೊಳ್ಳುತ್ತಿದ್ದ ದುರಹಂಕಾರದ ವರ್ತನೆ ಇಂಗ್ಲೆಂಡ್ನ ಸಂಸತ್ತಿನ ಸದಸ್ಯರಿಗೆ ಬೇಸರವನ್ನುಂಟು ಮಾಡಿತು. ಈ ಒಂದು ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಇಂಗ್ಲೆಂಡ್ನ ಪಾರ್ಲಿಮೆಂಟಿಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಅವಕಾಶವನ್ನು ದೊರಕಿದಂತಾಯಿತು. ಅಂದಿನ ಇಂಗ್ಲೆಂಡ್ನ ಪ್ರಧಾನಿ ಲಾರ್ಡ್ ನಾರ್ತ್ ಕೂಡಲೇ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರದ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಲು 2 ಸಮಿತಿಗಳನ್ನು ರಚಿಸಿದನು. ಸೆಲೆಕ್ಟ್ ಸಮಿತಿ ಹಾಗೂ ಸೀಕ್ರೆಟ್ ಸಮಿತಿ. ಈ ಎರಡೂ ಸಮಿತಿಗಳು ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಅಗತ್ಯ ಇದೆ ಎಂದು ಸೂಚಿಸಿದನು. ಇದರಿಂದಾಗಿ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಇಂಗ್ಲೆಂಡ್ನ ಪಾರ್ಲಿಮೆಂಟಿನಲ್ಲಿ ಬಹುಮತದೊಂದಿಗೆ ಜಾರಿಗೆ ಬಂತು. ಈ ಕಾಯ್ದೆ, ರೆಗ್ಯುಲೇಟಿಂಗ್ ಕಾಯ್ದೆ ವಾಣಿಜ್ಯ ಸಂಸ್ಥೆಯಾಗಿದ್ದು ಈಸ್ಟ್ ಇಂಡಿಯಾ ಕಂಪನಿಯನ್ನು ರಾಜಕೀಯ ಸಂಸ್ಥೆಯಾಗಿ ಮನ್ನಣೆ ನೀಡಿತು. ಇದರೊಂದಿಗೆ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಅನೇಕ ಅಂಶಗಳು ಮುಂದಿಟ್ಟಿತು. ಇನ್ನು ಕಾಯ್ದೆಯಲ್ಲಿರುವ ಮುಖ್ಯ ಅಂಶಗಳು ಅಂತ ನೋಡಿದರೆ, ಬೋರ್ಡ್ ಆಫ್ ಡೈರೆಕ್ಟರುಗಳ ಅಧಿಕಾರದ ಅವಧಿಯನ್ನು 4 ವರ್ಷಗಳಿಗೆ ನಿಗದಿಪಡಿಸಲಾಯಿತು. ಅವರಲ್ಲಿ 4 ಭಾಗದ ಸದಸ್ಯರು ಪ್ರತಿ ವರ್ಷ ನಿವೃತ್ತಿ ಹೊಂದಬೇಕಾಯಿತು. ಮತ ಚಲಾವಣೆಯ ಅಧಿಕಾರ ಕೇವಲ 1000 ಪೌಂಡುಗಳಷ್ಟು ಆದಾಯ ಹೊಂದಿದ ಸದಸ್ಯರಿಗೆ ಮಾತ್ರ ಎಂದು ತೀರ್ಮಾನಿಸಲಾಯಿತು. ಬಂಗಾಳ, ಮದ್ರಾಸ್, ಮುಂಬೈ ಪ್ರಾಂತ್ಯದ ಪ್ರತಿಯೊಂದು ಆಡಳಿತದ ವಿಚಾರವನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಮುಂದೆ ಇಡಬೇಕಾಯಿತು. ಭಾರತದ ಗವರ್ನರ್ ಜನರಲ್ ಇತರ ಗವರ್ನರ್ಗಳು ಬೋರ್ಡ್ ಆಫ್ ಡೈರೆಕ್ಟರ್ಗಳ ಆದೇಶವನ್ನು ಪಾಲಿಸಬೇಕಾಯಿತು. ಇನ್ನು ಕಾಯ್ದೆಯ ಮುಖ್ಯಾಂಶಗಳು ಮತ್ತು ಭಾರತದಲ್ಲಿನ ಬದಲಾವಣೆ. ಭಾರತದ ಆಡಳಿತವನ್ನು ನೋಡಿಕೊಳ್ಳಲು ಗವರ್ನರ್ ಜನರಲ್ನನ್ನು ನೇಮಕ ಮಾಡಲಾಯಿತು. ವಾರೆನ್ ಹೇಸ್ಟಿಂಗ್ನ ಬದಲು ಗವರ್ನರ್ ಜನರಲ್ ಅವನಾದನು. ಬಂಗಾಳದ ಸರ್ಕಾರದಲ್ಲಿ ಗವರ್ನರ್ ಜನರಲ್ ಜೊತೆ 4 ಜನ ಸದಸ್ಯರ ಸಮಿತಿ ನೇಮಿಸಲಾಯಿತು. ಈ ಸದಸ್ಯರ ಕಾಲಾವಧಿ 5 ವರ್ಷಗಳು. ಆದರೆ ಅದಕ್ಕೆ ಮುಂಚೆ ಈ ಸದಸ್ಯರನ್ನು ತೆಗೆದುಹಾಕಬೇಕಾದರೆ ಬೋರ್ಡ್ ಆಫ್ ಡೈರೆಕ್ಟರುಗಳ ಶಿಫಾರಸಿನ ಮೇಲೆಗೆ ಇಂಗ್ಲೆಂಡ್ನ ದೊರೆಯ ಒಪ್ಪಿಗೆ ಪಡೆಯಬೇಕಾಯಿತು. ರೆಗ್ಯುಲೇಟಿಂಗ್ ಕಾಯ್ದೆಯು ಬಂಗಾಳದ ಪರಮಾಧಿಕಾರವನ್ನು ಬೊಂಬಾಯಿ ಹಾಗೂ ಮದ್ರಾಸ್ ಪ್ರಾಂತ್ಯಗಳ ಮೇಲೆ ಸ್ಥಾಪಿಸಿತ್ತು. ಇದರ ಪ್ರಕಾರ ಬಂಗಾಳದ ಅನುಮತಿ ಇಲ್ಲದೆ ಬೊಂಬಾಯಿ ಹಾಗೂ ಮದ್ರಾಸ್ ಸರ್ಕಾರಗಳು ಯುದ್ಧವನ್ನು ಆರಂಭಿಸಬಹುದು ಅಥವಾ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲದೆ ತುರ್ತು ಪರಿಸ್ಥಿತಿ ಬಂದಾಗ ಬೋರ್ಡ್ ಆಫ್ ಡೈರೆಕ್ಟರುಗಳ ಈ ಕಾಯ್ದೆಯು ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪಿಸಿತು. ಈ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೆಯೇ 3 ಉಪನ್ಯಾಯಾಧೀಶರನ್ನು 5 ವರ್ಷಗಳ ಅವಧಿಯವರೆಗೆ ನೇಮಕ ಮಾಡಲಾಯಿತು. ಗವರ್ನರ್ ಜನರಲ್ ಸಮಿತಿಯಲ್ಲಿ ನಿರ್ಣಯಿಸಲಾದ ಪ್ರತಿಯೊಂದು ಕಾಯ್ದೆ, ಕಾನೂನು, ನಿಯಮಾವಳಿಗಳನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೋಂದಾಯಿಸಬೇಕಾಯಿತು. ಅದರೊಂದಿಗೆ ಅವು ಜಾರಿಗೆ ಬರಬೇಕಾದರೆ ಬೋರ್ಡ್ ಆಫ್ ಡೈರೆಕ್ಟರುಗಳ ಅನುಮತಿಯ ಅಗತ್ಯವಿದೆ. ಈ ಕಾಯ್ದೆಯು ಭ್ರಷ್ಟಾಚಾರದ ನಿರ್ಮೂಲನಕ್ಕಾಗಿ ತೀರ್ವ ಕೈಗೊಂಡಿತು. ಗವರ್ನರ್ ಜನರಲ್ ಹಾಗೂ ಅವನ ಸಮಿತಿಯ ಸದಸ್ಯರು, ಪ್ರಾಂತೀಯ ಗವರ್ನರ್ಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು
ಇತರ ಆಡಳಿತಾಧಿಕಾರಿಗಳು ಭಾರತೀಯ ದೊರೆಗಳಿಂದ ಯಾವುದೇ ರೀತಿಯ ಉಡುಗೊರೆಯನ್ನಾಗಲಿ ಬಹುಮಾನವನ್ನಾಗಲಿ ಹಣವನ್ನಾಗಲಿ ತೆಗೆದುಕೊಳ್ಳಬಾರದೆಂದು ಆದೇಶ ನೀಡಿತು. ತಪ್ಪಿತಸ್ಥರು ತಾವು ತೆಗೆದುಕೊಂಡ ಮೌಲ್ಯದ 2% ಸರಕಾರಕ್ಕೆ ಹಿಂದಿರಿಸಬೇಕಾಗಿತ್ತು. ರೆಗ್ಯುಲೇಟಿಂಗ್ ಕಾಯ್ದೆಯ ವಿಮರ್ಶೆ ಕೂಡ ಸ್ವಲ್ಪ ಮಾಡ್ಕೊಳ್ಳಿ. ಅದಾದ ಮೇಲೆ ಕಾರ್ನ್ವಾಲಿಸ್ನ ಆಡಳಿತ ಸುಧಾರಣೆಯನ್ನು ಓದ್ಕೊಳ್ಬೇಕು. ಇದರಲ್ಲಿ ನಾವು ಪಾಯಿಂಟ್ಸನ್ನಷ್ಟೇ ನೋಡ್ತಾ ಹೋಗುವ. ಬ್ರಿಟಿಷರ ಆಳ್ವಿಕೆಯ ಇತಿಹಾಸದಲ್ಲಿ ಕಾರ್ನ್ವಾಲಿಸ್ನ ಆಳ್ವಿಕೆಯು ಪ್ರಮುಖ ಅಧ್ಯಯನವಾಗಿದೆ. ಇಲ್ಲಿ ನಾವು ಕಾರ್ನ್ವಾಲಿಸನ್ನು ನಿರ್ಮಿಸಿದ ಆಡಳಿತ ಪದ್ಧತಿಯು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅಂತ್ಯಗೊಳ್ಳುವವರೆಗೆ ಹೆಚ್ಚು ಕಡಿಮೆ ಮುಂದುವರಿಯಿತು. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಕಾರ್ನ್ವಾಲಿಸ್ಗೆ ಅಪರಿಮಿತ ಅಧಿಕಾರಗಳನ್ನು ಒದಗಿಸಿಕೊಟ್ಟಿತು. ಲಾರ್ಡ್ ಕಾರ್ನ್ವಾಲಿಸನು ಭಾರತದಲ್ಲಿ ಕಂದಾಯ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳಿಗೆ ಸೂಕ್ತ ಉತ್ತರವನ್ನು ಕಂಡುಹಿಡಿದು ದಕ್ಷ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸಿ ವಾಣಿಜ್ಯ ಇಲಾಖೆಯನ್ನು ಸರಿಪಡಿಸುವ ಉದ್ದೇಶದಿಂದಲೇ ಅಧಿಕಾರ ವಹಿಸಿಕೊಂಡನು. ಭಾರತದಲ್ಲಿ ಕಾರ್ನ್ವಾಲಿಸನು ವಾರೆನ್ ಹೇಸ್ಟಿಂಗ್ಸ್ ಸ್ಥಾಪಿಸಿದ ಆಡಳಿತ ವ್ಯವಸ್ಥೆಯ ಆಡಳಿತ ವ್ಯವಸ್ಥೆಯ ಎಳೆಗಳನ್ನೇ ಹಿಡಿದುಕೊಂಡು ಅದರ ಮೇಲೆ ಭವ್ಯ ಸೌಧವನ್ನು ನಿರ್ಮಾಣ ಮಾಡಿದನು. ಆಡಳಿತದಲ್ಲಿ ಸುಧಾರಣೆಯನ್ನು ನೋಡಿದರೆ ಐರೋಪ್ಯೀಕರಣಗೊಳಿಸಿದನು. ಅದರ ಮೂಲಕ ಐರೋಪ್ಯ ಜನಾಂಗದ ಶ್ರೇಷ್ಠತೆಯ ಅಂಶವನ್ನು ಜಾರಿಗೆ ತಂದನು. ಇನ್ನು ಕಾರ್ನ್ವಾಲಿಸನ್ನು ಹೇಳುವ ಪ್ರಕಾರ ಹೆಚ್ಚಿನ ವೇತನ, ಕಟ್ಟುನಿಟ್ಟಾದ ಶಿಸ್ತು, ಐರೋಪ್ಯೀಕರಣಗಳು ಎಲ್ಲ ನ್ಯೂನತೆಗಳಿಗೂ ನಿವಾರಣೆಯ ಉಪಾಯಗಳಿದ್ದವು. ಕಡಿಮೆ ಸಂಬಳವೇ ಭ್ರಷ್ಟಾಚಾರಕ್ಕೆ ಕಾರಣವೆಂದು ಭಾವಿಸಿ ವೇತನವನ್ನು ಹೆಚ್ಚಿಸಲಾಯಿತು. ಇದರೊಂದಿಗೆ ಕಂಪನಿ ಅಧಿಕಾರಿಗಳ ವೈಯಕ್ತಿಕ ವ್ಯಾಪಾರ ಕೊನೆಗೊಳಿಸಿದನು. ಒಟ್ಟಿನಲ್ಲಿ ಕಾರ್ನ್ವಾಲಿಸನು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಹೊಸ ಪರಂಪರೆಯನ್ನು ನಿರ್ಮಾಣ ಮಾಡಿದನು. ಇನ್ನು ನ್ಯಾಯಾಂಗ ಸುಧಾರಣೆಗಳು ಕೂಡ ಇದೆ. ಇದರಲ್ಲಿ ಸೈನಿಕ ಹಾಗೂ ವಾಣಿಜ್ಯ ಸುಧಾರಣೆಗಳು, ಆರ್ಥಿಕ ಸುಧಾರಣೆ ಮತ್ತು ಕಾಯಂ ಜಮೀನ್ದಾರಿಕೆ. ಇನ್ನು ಜಮೀನ್ದಾರ ಪದ್ಧತಿಯ ಪರಿಣಾಮವೇನು? ಜಮೀನ್ದಾರ ಪದ್ಧತಿಯ ಪರಿಣಾಮ ಒಂದು ಆಡಳಿತಾತ್ಮಕ ಪರಿಣಾಮ, ರಾಜಕೀಯ ಪರಿಣಾಮಗಳು, ಆರ್ಥಿಕ ಪರಿಣಾಮಗಳು, ಸಾಮಾಜಿಕ ಪರಿಣಾಮಗಳು. ಆಡಳಿತಾತ್ಮಕ ಪರಿಣಾಮಗಳು, ರಾಜಕೀಯ ಪರಿಣಾಮಗಳು, ಆರ್ಥಿಕ ಪರಿಣಾಮಗಳು, ಆರ್ಥಿಕ ಪರಿಣಾಮಗಳು, ಸಾಮಾಜಿಕ ಪರಿಣಾಮಗಳು. ಆರ್ಥಿಕ ಪರಿಣಾಮಗಳು, ರಾಜಕೀಯ ಪರಿಣಾಮಗಳು, ಆಡಳಿತಾತ್ಮಕ ಪರಿಣಾಮಗಳು, ಸಾಮಾಜಿಕ ಪರಿಣಾಮಗಳು. ಇನ್ನು ಇದರಲ್ಲಿ ಮಹಲ್ವಾರಿ ಹಿಡುವಳಿ, ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮ, ಮಹಲ್ವಾರಿ ಪದ್ಧತಿ ಅಂತ ಹೇಳಿದರೆ ಬ್ರಿಟಿಷರು ಈ ಮಹಲ್ವಾರಿ ಪದ್ಧತಿಯನ್ನು ತಾವು ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ಅಂದರೆ ಅಲಹಾಬಾದ್, ಜೌದ್, ಯಮುನಾ, ಗಂಗಾ ನದಿಗಳ ನಡುವಿನ ಬೇರ್ಪಟ್ಟ ಪ್ರದೇಶಗಳಲ್ಲಿ ಜಾರಿಗೆ ಬಂದಿತ್ತು. ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿಯು ಜಮೀನ್ದಾರರು ಹಾಗೂ ರೈತರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಈ ಪದ್ಧತಿಯನ್ನು ಜಾರಿಗೆ ತಂದಿತ್ತು. ಇದರಲ್ಲಿ ಕಂದಾಯ ವಸೂಲಾತಿಯು 3 ವರ್ಷಗಳಿಗೆ ನಿಗದಿಪಡಿಸಲಾಗಿತ್ತು. ಆಮೇಲೆ ಸಾರಿಗೆ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಸತ್ಯಶೋಧಕ ಸಮಾಜ, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಥಿಯೋಸಾಫಿಕಲ್ ಸೊಸೈಟಿ. ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ವುಡ್ಸ್ನ ವರದಿ, ಚಾರ್ಲ್ಸ್ ವುಡ್ ಅವರ ರವಾನೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.